ಒಂದೇ ಬೆಂಚ್, ಈಗ ಒಂದೇ ಜಗತ್ತಲ್ಲ. ಒಂದು ಕಾಲದಲ್ಲಿ ನಾವು ಎಲ್ಲರೂ ಒಂದೇ. ಒಂದೇ ಯೂನಿಫಾರ್ಮ್, ಒಂದೇ ಶಿಸ್ತು, ಒಂದೇ ಭಯ. ಅಪ್ಪನ ಸಂಬಳ ಏನಿತ್ತು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಅಮ್ಮ ಯಾವ ಕಷ್ಟದಲ್ಲಿದ್ದಳು ಅನ್ನೋದು ಯಾರೂ ಕೇಳಲಿಲ್ಲ. ಆಗ ನಾವು ಸ್ಟೂಡೆಂಟ್ ಆಗಿದ್ದೆವು. ಇಂದು ನಾವು ಸ್ಟೇಟಸ್ ಆಗಿದ್ದೀವಿ. 20 ವರ್ಷಗಳ ನಂತರ, 30 ವರ್ಷಗಳ ನಂತರ ಮತ್ತೆ ಒಂದೇ ಹಾಲಿನಲ್ಲಿ ಸೇರುತ್ತೀವಿ. ಅದಕ್ಕೆ ಹೆಸರು ಸ್ಕೂಲ್ ರಿಯೂನಿಯನ್. ಆದ್ರೆ ಈ ರಿಯೂನಿಯನ್ ನೆನಪು ತರುತ್ತಾ ಅಥವಾ ಗಾಯ ಕೆದಕುತ್ತದ? ಕಾಲ, ಹಣ, ಹುದ್ದೆ ಮನುಷ್ಯನ ಮೌಲ್ಯವನ್ನು ಬದಲಿಸಿ ಬಿಟ್ಟಿವೆಯ? ಸ್ಕೂಲ್ನಲ್ಲಿ ಒಬ್ಬ ಟಾಪರ್, ಇಂದು ಅನ್ಎಂಪ್ಲಾಯ್ಡ್. ಸ್ಕೂಲ್ನಲ್ಲಿ ಒಬ್ಬ ಆವರೇಜ್ ಸ್ಟೂಡೆಂಟ್, ಇಂದು ಮಿಲೇನಿಯರ್. ಇಲ್ಲಿ ರಿಯೂನಿಯನ್ ಶುರುವಾಗೋದೆ ಮೌನದ ಹೋಲಿಕೆಯಿಂದ. ಯಾರು ನೇರವಾಗಿ ಕೇಳಲ್ಲ, ಆದ್ರೆ ಎಲ್ಲರೂ ತೂಕ ಮಾಡ್ತಾರೆ. ಅವನು ಎಷ್ಟು ಮುಂದೆ, ನಾನು ಎಷ್ಟು ಹಿಂದೆ. ಈ ಕಂಪ್ಯಾರಿಸನ್ ಮನಸ್ಸಿಗೆ ಕಾಣದಂತೆ ಹೊಡೆಯುತ್ತೆ. ನಗುಗಳ ಹಿಂದೆ ಅಡಗಿದೆ ಅಸೂಯೆ. ರಿಯೂನಿಯನ್ನಲ್ಲಿ ನಗುವೆ ಜಾಸ್ತಿ, ಆದ್ರೆ ಆ ನಗುವಿಗೆ ಆಳವಿಲ್ಲ. ಒಳ್ಳೆ ಮಾತಾಡ್ತಿದ್ದೀಯಾ ಅನ್ನೋ ಪ್ರಶ್ನೆ, ಒಳಗೊಳಗೆ ಸ್ಪರ್ಧೆ. ಕೆಲವರು ಸಕ್ಸಸ್ ಶೋ ಮಾಡ್ತಾರೆ, ಕೆಲವರು ಸೈಲೆನ್ಸ್ನಲ್ಲಿ ಕುಳಿತಿರ್ತಾರೆ. ಈ ಸೈಲೆನ್ಸ್ ಅತ್ಯಂತ ಅಪಾಯಕಾರಿ. ಹಳೆಯ ಬಲಿ, ಇಂದಿನ ಗಾಯ. ಸ್ಕೂಲ್ನಲ್ಲಿ ಕೆಲವರು ಮಾರ್ಕ್ ಆಗಿದ್ರು, ಕೆಲವರು ಇಗ್ನೋರ್ ಆಗಿದ್ರು. ಅವರು ರಿಯೂನಿಯನ್ಗೆ ಬರ್ತಾರೆ ಅನ್ನೋದ್ರಲ್ಲೇ ಧೈರ್ಯ ಇದೆ. ಆದರೆ ಅಲ್ಲಿ ಮತ್ತೆ ಅದೇ ಟೋನ್, ಅದೇ ಜೋಕ್ಸ್. ನೀನಿನ್ನೂ ಅದೇನಾ? ನೀನಿನ್ನೂ ಬದಲಾಗಿಲ್ವಾ? ಇನ್ನೂ ಹಾಗೆ ಇದ್ದೀಯಲ್ಲೋ? ಇನ್ನೂ ಹಾಗೆ ಇದ್ದಾಳೆ. 20 ವರ್ಷಗಳಾದರೂ ಗಾಯ ಮತ್ತೆ ಫ್ರೆಶ್ ಆಗುತ್ತೆ. ಮದ್ಯ, ಪಾರ್ಟಿ, ಮಿತಿ ಮೀರಿದ ಸ್ವಾತಂತ್ರ್ಯ. ಒಮ್ಮೆ ಜೀವನ ಎಂಜಾಯ್ ಮಾಡೋಣ ಅನ್ನೋ ಎಕ್ಸ್ಕ್ಯೂಸಿವ್. ಆಲ್ಕೋಹಾಲ್ ಒಳಗೆ ಹೋದ್ಮೇಲೆ ಹಳೆಯ ಮುಖವಾಡಗಳು ಬೀಳುತ್ತವೆ. ವಯಸ್ಸು ಮರೆತು ವರ್ತನೆ, ಮರ್ಯಾದೆ ಮರೆತು ಮಾತು. ಇಲ್ಲೇ ರಿಯೂನಿಯನ್ ವಿನಾಶದ ದಾರಿಯಲ್ಲಿಗೆ ಹೋಗುತ್ತದೆ. ಮನೆಗೆ ಹೋದ ಮೇಲೆ ಉಳಿಯುವುದು ಏನು? ಪಾರ್ಟಿ ಮುಗಿದು ಒಬ್ಬೊಬ್ಬರು ಕಾರು ಒಂದೊಂದು ದಿಕ್ಕಿಗೆ. ಆದರೆ ಮನಸ್ಸು ಮಾತ್ರ ಖಾಲಿ. ಹೋಲಿಕೆಯ ನೋವು, ನಾನು ಸೋತೆನಾ ಅನ್ನುವ ಪ್ರಶ್ನೆ. ರಿಯೂನಿಯನ್ ಒಂದು ಸಂಜೆ, ಅದರಿಂದ ಹುಟ್ಟುವ ಪ್ರಶ್ನೆಗಳು ತಿಂಗಳುಗಳ ಕಾಲ ಕಾಡುತ್ತವೆ. ಹೋಗ್ಬೇಕಾ ಬೇಡವಾ? ಸತ್ಯ ಉತ್ತರ. ರಿಯೂನಿಯನ್ಗೆ ಹೋಗೋದು ಕಂಪಲ್ಸರಿ ಅಲ್ಲ. ಹೋಗದೆ ಇರೋದು ಫೇಲ್ಯೂರು ಅಲ್ಲ, ನಿಮ್ಮ ಮೆಂಟಲ್ ಪೀಸ್. ಹೋಗೋದಕ್ಕೂ ಮುಂಚೆ ಮೊದಲು ಕೇಳಿ, ನಾನು ಕಂಪ್ಯಾರಿಸನ್ ಹ್ಯಾಂಡಲ್ ಮಾಡಬಲ್ಲೆನಾ? ಹಳೆಯ ನೆನಪು ನನ್ನನ್ನು ಅಲಿಗಾಡಿಸುತ್ತಾ ನಾನು ನನ್ನ ಪ್ರೆಸೆಂಟ್ ಲೈಫ್ನಲ್ಲಿ ಸ್ಟೇಬಲ್ ಆಗಿದ್ದೀನ? ನಿಮ್ಮ ಮನಸ್ಸು ಉತ್ತರ ಇಲ್ಲ ಅಂದರೆ ಹೋಗದೆ ಇರೋದು ಜಾಣ.
ಸ್ಕೂಲ್ ನಮಗೆ ಪಾಠ ಕಲಿಸಿತು, ಜೀವನ ನಮಗೆ ಪರೀಕ್ಷೆ ಕೊಟ್ಟಿತು. ರಿಯೂನಿಯನ್ ನಮ್ಮ ಕನ್ನಡಕ ಹಿಡಿದಿಡುತ್ತದೆ. ನೋಡೋದು ನಮ್ಮ ಕೈಯಲ್ಲಿ. ನೆನಪುಗಳನ್ನು ಗೌರವಿಸಿ, ಆದರೆ ನಿಮ್ಮ ಮನಸ್ಸನ್ನು ಕಳೆದುಕೊಳ್ಳಬೇಡಿ. ಕೆಲವು ಬಾಗಿಲುಗಳು ಮುಚ್ಚಿರೋದೇ ಶಾಂತಿ.